ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 1000 ಎಕರೆ ಇದೆ ಅಂತಾರೆ. ಇವತ್ತಿನ ದಿನ 600 ಎಕರೆ ಆಗಿದೆ. ಮುಂದಿನ ದಿನ ನೀವೇ ಗೆಸ್ ಮಾಡಬೇಕು ಎಷ್ಟು ಎಕರೆ ಆಗಿರುತ್ತೆ ಅಂತ. ಯಾಕೆ ಅಂತೀರಾ? ಹಲವು ಕಟ್ಟಡಗಳು ಬರ್ತಾ ಇದೆ. ಬೇಸರವಾದ ಸಂಗತಿ, ಇದನ್ನ ಕ್ವಶನ್ ಮಾಡಿದ್ರೆ ಇದು ನಿಮಗೆ ಅಧಿಕಾರ, ಜನಸಾಮಾನ್ಯರಿಗೆ ಅಧಿಕಾರ ಇಲ್ಲ ಅಂತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಅಜಯ್, ಸ್ವಯಂ ಜಾಗೃತಿ ಅಧ್ಯಕ್ಷ. ಇವತ್ತಿನ ದಿವಸ ಯೂನಿವರ್ಸಿಟಿ ಬಯೋ ಪಾರ್ಕ್ ಗಿಡ ಮರಗಳಿಂದ ಕೂಡಿದೆ. ಇದನ್ನ ಉಳಿಸಬೇಕು ಎಂಬ ಕೂಗು ಜನಸಾಮಾನ್ಯರಾಗಿರ್ಬೋದು, ಹಾಗೆ ಇಲ್ಲಿ ಗಿಡ ನೆಟ್ಟಿ ಒಂದು 5 ರಿಂದ 6 ಲಕ್ಷ ಗಿಡ ನೆಟ್ಟಿರುವಂತಹ ಸಂಘಟನೆಗಳಾಗಿರ್ಬೋದು, ಹಾಗೆ ಪ್ರತಿನಿತ್ಯ ವಾಕರ್ಸ್ ಬಂದು ಇಲ್ಲಿ ಸ್ವಚ್ಛತೆಯಿಂದ ಇಡೋಕ್ಕೆ ಅವರ ಪ್ರಯತ್ನಗಳು ಮಾಡಿದ್ದಾರೆ. ಆದರೆ ಇವತ್ತಿನ ಬೇಸರವಾದ ಸಂಗತಿ, ಇಲ್ಲಿ ಇರುವಂಥ ಜಾಗದಲ್ಲಿ ಹೊಸ ಕಟ್ಟಡಗಳು ಬರ್ತಾ ಇದೆ. ಅದು ಎಜುಕೇಷನ್ ಪರ್ಪಸ್ ಗತಿ ಹೇಳ್ತಾರೆ. ಆದರೆ ನಮ್ಮ ಬೇಜಾರು ಸಂಗತಿ ಏನು ಅಂದರೆ, ಅವರೇ ಅರ್ಧ ಕಟ್ಟಿರುವಂಥ ಎಷ್ಟೋ ಕಟ್ಟಡಗಳು ಇಲ್ಲಿ ನೋಡ್ಬೋದು. ಆಮೇಲೆ ಅವ್ರದ್ದು 75 ಎಕರೆ ಕೂಡ ಜಾಗಗಳಿದೆ. ಅದು ಬಿಟ್ಟು ಬರೋರಿಗೆಲ್ಲ ಯಾವುದೇ ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿ ಕೇಳಿದ್ರೆ ಜಾಗ ಕೊಡ್ತಾರೆ. ಲಾ ಕಾಲೇಜಿಗೆ ರೀಸೆಂಟಾಗಿ 15 ರಿಂದ 20 ಎಕರೆ ಕೊಟ್ಟಿದ್ದಾರೆ. ಯಾಕೆ? ಅವ್ರದ್ದೇ ಜಾಗ ಎಷ್ಟೊಂದು ಖಾಲಿ ಇದೆ, ಎಕರೆಗಟ್ಟಲೆ ಜಾಗ ಇದೆ. ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಇದನ್ನ ಬೆಂಗಳೂರು ಯೂನಿವರ್ಸಿಟಿ ವಿ.ಸಿನೇ ಆನ್ಸರ್ ಮಾಡಬೇಕು. ಏನಕ್ಕಂದರೆ 4 ವರ್ಷಕ್ಕೊಮ್ಮೆ ವಿ.ಸಿ ಬರ್ತಾರೆ. ಅವರು ವಿವಿಧ ಕಟ್ಟಡಗಳನ್ನ ನಿರ್ಮಾಣಕ್ಕೆ ಸರ್ಕಾರದಿಂದ ತರ್ತಾರೆ. ಆದರೆ ನಮಗೇನು ಚಿಂತನೆ ಇರೋದು ಅಂದರೆ, ನಮ್ಮ ಸುತ್ತಮುತ್ತಲಿನ ಬೆಂಗಳೂರಿನಲ್ಲಿ ಈ ರೀತಿ ಗಿಡ ಮರದಿಂದ ಕೂಡಿದ ಪ್ರದೇಶ ಹಾಳಾದರೆ, ಈಗಾಗಲೇ ವಿಶ್ವವತಿ ಅಂತ ನದಿನ ಕಳ್ಕೊಂಡಿದ್ದೀವಿ. ಇದನ್ನೂ ಕಳ್ಕೊಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಚಾರ ಸರಿ ಇದ್ದರೆ ನೀವೇ ಪ್ರಚಾರ ಕೊಡಿ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇದ್ರ ಬಗ್ಗೆ CM ಹಾಗೂ DCM ಕೂಡ ಗಮನ ಇಡಬೇಕು ದಯವಿಟ್ಟು. ಥ್ಯಾಂಕ್ ಯು.